ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಅಚಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ದೀವಿ ಜೋಧ್ಪುರ್ ಜಿಲೇಬಿ ಮತ್ತು ಸಮೋಸ ಸಿಗೋ ಒಂದು ಸೆಂಟರ್ ಹತ್ರ. ಸೊ ಇದು ನಿಯರ್ ಬೈ ಲೊಕೇಶನ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನ್ಲಿ ಕಂಪ್ಲೀಟ್ ಆದ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಸೊ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಬಂದಿಲ್ಲಿ ತಲುಪ್ಬೋದು. ಸೊ ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆದ ಡೀಟೇಲ್ಸನ್ನು ಈ ಒಂದು ವೀಡಿಯೋದಲ್ಲಿ ಕೊಡ್ತೇವೆ. ಹಾಗೂ ಇಲ್ಲಿ ಸಿಗುವಂಥ ಜಿಲೇಬಿ ಮತ್ತು ಸಮೋಸನ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ, ವಿಡಿಯೋ ಶುರು ಮಾಡೋಣ. ಸೊ ಇವಾಗ ನಮ್ಮ ಕೈಲಿದೆ ಸಮೋಸ. ಇದರೊಳಗಡೆ ಮತ್ತು ಇದು ಮೆಣಸಿನ್ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಸೊ ಒಳಗಡೆ ಏನೆಲ್ಲ ಸ್ಮ್ಯಾಶ್ ಮಾಡಿ ಹಾಕಿದ್ದಾರೆ ಅಂದರೆ ಆಲೂಗೆಡ್ಡೆ, ಮೇನಾಗಿ ಅತಿ ಹೆಚ್ಚಿಗೆ ಹಾಕಿರೋದು ಆಲೂಗೆಡ್ಡೆನ ಅತಿ ಹೆಚ್ಚಿಗೆ ಹಾಕಿದ್ದಾರೆ. ಸೊ ಬಾಯಲ್ಲಿ ನೀರು ಬರ್ತಿದೆ, ಯಾಕಂದರೆ ಬಿಸಿ ಬಿಸಿಯಾಗಿದೆ ಸಮೋಸ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಸೊ ಇವಾಗ ಫಸ್ಟ್ ಬೈಟ್ ಟೇಸ್ಟ್ ಮಾಡೋಣ, ಬನ್ನಿ. ತುಂಬಾ ಸ್ಪೈಸಿಯಾಗಿ, ಮತ್ತು ಇದಕ್ಕೆ ಜಾಸ್ತಿ ಮಾರ್ನೇಟ್ ಮಾಡಿರೋದಂದರೆ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಹಾಕಿದ್ದಾರೆ. ಅದು ಮೇನಾಗಿ ಹೈಲೈಟ್ ಆಯ್ತದೆ. ಮತ್ತು ಆಲೂಗಡ್ಡೆಗೆ ಒಂದು ಅಚ್ಚಗಡ್ಡೆಗೆ ಮಸಾಲ ಹಾಕಿದ್ದಾರೆ ಅಂತ ಅನಿಸ್ತದೆ. ಸೊ ಆ ರೀತಿ ಫೀಲ್ ಕೊಡುತ್ತೆ ಬಾಯಿಗೆ ಹಾಕಿದ ತಕ್ಷಣ. ಸೊ ಒಳಗಡೆ ಎಲ್ಲ ತುಂಬಾ ಒಂದು ಗರಮ್ ಆ ರೀತಿಯಾಗಿದೆ, ತುಂಬಾ ಟೇಸ್ಟಿಯಾಗಿದೆ ಅಂತಲೇ ಅನ್ಬೋದು. ಇದು ಒಳಗಡೆ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಹಾಕಿದ್ದಾರೆ. ಮತ್ತು ಇದರೊಳಗಡೆ ಯಥೇಚ್ಛಾಗಿ ಸ್ವಲ್ಪ ಲೈಟಾಗಿ ಆನಿಯನ್ನು ಬಳಸಿದ್ದಾರೆ. ಸೊ ಅದರಿಂದ ಇದೊಂದು ಸ್ವಲ್ಪ ಟೇಸ್ಟು ಸ್ವಲ್ಪ ಜಾಸ್ತಿ ಕೊಡುತ್ತೆ ಅಂತಲೇ ಅನ್ಬೋದು. ಸೊ ಬನ್ನಿ, ಬಿಗ್ ಬೈಟ್ ಸೆಕೆಂಡ್ ಬೈಟ್ನ ನೋಡೋಣ. ಸೊ ಓಕೆ, ಇದು ಈಗ ಫೈನಲ್ ಆಗಿ ಸ್ಟೇಜ್ ಆಗಿದೆ. ನೆಕ್ಸ್ಟು ಜಿಲೇಬಿ ಸಿಗುತ್ತೆ ಇಲ್ಲಿ ಮೇಯ್ನಾಗಿ. ಸೊ ಬನ್ನಿ ಅದನ್ನು ಟ್ರೈ ಮಾಡೋಣ. ಸೊ ಇವಾಗ ಸಮೋಸವನ್ನು ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಸೊ ಅದ್ರ ನೆಕ್ಸ್ಟು ಸ್ವೀಟ್ ಬರುತ್ತೆ, ಅದನ್ನ ಹೋಗಿಸ್ಕೊಡ್ತೀನಿ. ತುಂಬಾ ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟು ಈಗ ಜಾಂಗಿರಿನ ಅಂದರೆ ಜಿಲೇಬಿನ ಟ್ರೈ ಮಾಡೋಣ, ಬನ್ನಿ. ಸೊ ಓಕೆ, ಇವಾಗ ನೆಕ್ಸ್ಟ್ ನನ್ನ ಕೈಲಿ ಜಾಂಗಿರಿ ಇದೆ. ಸೊ ಇದನ್ನು ಜಾಸ್ತಿ ತಗೊಂಡ್ರೆ 10 ರೂಪೀಸ್ ತೊಗೊಂಡಿರೋದು. 10 ರೂಪೀಸ್ಗೆ 2 ಪೀಸ್ ಕೊಟ್ಟಿದ್ದಾರೆ. ತುಂಬಾ ಒಂದು ನೋಡೋಕ್ಕೆ ಜಲ್ಲು ಬಾಯಲ್ಲಿ ಬರಬೇಕು ಆ ರೀತಿಯಾಗಿ ಕಾಣಿಸ್ತಾ ಇದೆ ಈ ಒಂದು ಜಿಲೇಬಿ. ಸೊ ಬನ್ನಿ ಟ್ರೈ ಮಾಡೋಣ, ಅಂದರೆ ಜಿಲೇಬಿನ ಬ್ರೇಕ್ ಮಾಡೋಣ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಮುಟ್ಟೆಟ್ಲೆ ಮುರಿದೋಯ್ತು, ಆ ರೇಂಜಿಗೆ ಒಂದು ಜಿಲೇಬಿ ಇದೆ. ಸೊ ಇದನ್ನು ಫಸ್ಟ್ ಬೈಟು ಟೇಸ್ಟ್ ಮಾಡೋಣ, ಬನ್ನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಕಲರ ಕೊಟ್ಟಿದ್ದಾರೆ. ಇದು ಅರಿಶಿನ ಕಲರ್ ಟೈಪ್ ಇದೆಯಲ್ಲ, ಸೊ ಆ ಟೈಪಾಗಿ ಇದನ್ನ ಕಲರ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ಇದು ಅತಿ ಹೆಚ್ಚಾಗಿ ಸ್ವಲ್ಪ ಶೈನಿಂಗಾಗಿ ಕಾಣುತ್ತೆ. ಸೊ ನೀವು ಕೂಡ ಈ ಕಡೆ ಬಂದು ಟ್ರೈ ಮಾಡಿ. ಅದರಲ್ಲೂ ನೀವು ಮೇಯ್ನಾಗಿ ಟ್ರೈ ಮಾಡಬೇಕಾಗಿರೋದು ಸಮೋಸ. ಇದು ಅಡಿಷನ್ ಆಗಿ ಟ್ರೈ ಮಾಡಬೇಕು ಅಷ್ಟೇ. ಸೊ ಓಕೆ, ನೀಟಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಸಿಗ್ತೀನಿ. ಸೊ ಫೈನಲಾಗಿ ಜಿಲೇಬಿ ಸಮೋಸ ಎರಡೂ ಕೂಡ ಟೇಸ್ಟ್ ಮಾಡಾಯಿತು. ತುಂಬಾ ಅಲ್ಟಿಮೇಟ್ ಆಗಿತ್ತು. ನೀವು ನಂಜನಗೂಡು ಬಂದು ಸಮೋಸ ಎಲ್ಲಿ ಸಿಗುತ್ತೆ ಅದು ಚೆನ್ನಾಗಿರೋದು ಅಂತಂದರೆ ಮೇಯ್ನಾಗಿ ನಿಮಗೆ ಹೇಳೋದು ಇದೇ ಪ್ಲೇಸು. ಸೊ ನೀವೇನಾದರೂ ನಂಜನಗೂಡು ಕಡೆ, ಅದರಲ್ಲೂ RP ರೋಡ್ ಕಡೆ ಬಂತು ಅಂದರೆ ಒಮ್ಮೆ ಬಂದು ಇಲ್ಲಿ ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ. ಸೊ ಮೇನ್ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಇಲ್ಲಿಗೆ ಬಂದು ತಲುಪ್ಬೋದು. ಸೊ ಓಕೆ, ಇದಿಷ್ಟು ಇವತ್ತಿನೊಂದು ವಿಡಿಯೋ ಆಗಿತ್ತು. ಹೇಗಿತ್ತು ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನ ನಮ್ಮ ಚಾನಲ್ನಲ್ಲಿ ನೋಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.